ಸೊ ಕಾರ್ಯಕ್ರಮದ ಬಗ್ಗೆ ನಮ್ಮ ಅತಿಥಿಗಳಿಗೆ ಏನು ಅನಿಸ್ತು ಅಂತ ಕೇಳೋಣ. ಮೇಡಮ್, ಮೊದಲನೇದಾಗಿ ಏನು ಅನಿಸ್ತು ಕಾರ್ಯಕ್ರಮದ ಬಗ್ಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಂತೋಷ ಆಯಿತು. ನಾನು ಯೂಶ್ವಲಿ ಮಾತಾಡೋದಿಲ್ಲ, ಹೆಚ್ಚು ಟಿ ವಿ ಮಾಧ್ಯಮದಲ್ಲಿ ಮಾತಾಡೋದೇ ಕಡಿಮೆ. ಅದೇ ಈ ಕಾರ್ಯಕ್ರಮದ ಮೂಲಕ ನಾವು ಮದುವೆ ಆದಾಗಿನಿಂದ ಈ 35 ವರ್ಷದ ಜರ್ನಿ ಒಂದು ಸಲ ರೀಕಾಲ್ ಮಾಡ್ಕೊಂಡಂಗೆಲ್ಲ ನೆನಪು ಬಂತು, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಯಜಮಾನರು 35 ವರ್ಷದಿಂದ ಮೈಸೂರು ಪಾಕ್ ಮಾಡ್ಕೊಡೋದು ಕೇಳ್ತಾಯಿದ್ರು. ಈಗ ಈ ಇದರಲ್ಲಿ ಮೈಸೂರು ಪಾಕ್ ಮಾಡಿಕೊಟ್ಟಿದ್ದು ಇನ್ನೂ ಹೆಚ್ಚಿನ ಸಂತೋಷವನ್ನು ತಂದುಕೊಡ್ತು. ಎಲ್ರಿಗೂ ಧನ್ಯವಾದ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾಳ ದಿನ ಒತ್ತಡದಲ್ಲಿ ಪ್ರೆಷರಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಜನರ ಮಧ್ಯೆ, ಅಥವಾ ಬೇರೆ ಬೇರೆ ನಮಗೆ ಅಸೈನ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಇವತ್ತು ಸಂಪೂರ್ಣವಾಗಿ ಬೆಳಗ್ಗೆ 6 ಗಂಟೆಯಿಂದ ಬಹುಶಃ 6 ಅವರ್ಸು ಎಲ್ಲವನ್ನು ಮರ್ತು ಫೋನ್ನು ದೂರ ಇಟ್ಟು ನಮ್ಮ ಸುವರ್ಣ ಟಿ ವಿ ಫ್ಯಾಮಿಲಿ ಜೊತೆ ಮತ್ತು ನಿಮ್ಮ ಎಲ್ಲ ನಮ್ಮ ಜೀವನದ ನಡೆದು ಬಂದ ಅನೇಕ ಇಂಪಾರ್ಟೆಂಟ್ಸು ಇದನ್ನು ನಾವು ಮೆಲುಕು ಹಾಕುವಂಥ ಒಂದು ಅವಕಾಶವನ್ನು ಮಾಡಿದ್ದೀರ. ಸೊ ನಾನು, ನನ್ನ ಶ್ರೀಮತಿ ಧನಲಕ್ಷ್ಮಿ, ನನ್ನ ಮಗ ಸಚಿನು, ಹಾಗೆ ನನ್ನ ಸೊಸೆ ಆಕಾಂಕ್ಷ, ಎಲ್ಲರೂ ಒಂದು ಕಡೆ ಪ್ರೇಮಿಗೆ ಬರೋ ಥರದ ಅವಕಾಶನೂ ಮಾಡಿದ್ದೀರ. ಸೊ ತುಂಬ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ.